ಎಕ್ಸ್ಕ್ಯೂಸ್ ಮೀ, ನೀವು ಇಂಡಿಯಾದವ್ರಾ? ಹಾ ನಾನು ಇಂಡಿಯನ್ನೇ. ನಾನು ಹ್ಯಾರಿ ಡಿಟೆಕ್ಟಿವ್ ಇದ್ದೀನಿ. ತಗೋ ಈ ಚಿಪ್ ಇಟ್ಕೋ. ಇದನ್ನೊಬ್ಬ ಈ ದೇಶದ ಸೀಕ್ರೆಟ್ನೆಲ್ಲ ತಗೊಂಡೋಗಿ ಮಾರಬೇಕು ಅಂತ ಬಂದಿದ್ದ. ನಾನು ಅವನ ಹತ್ರ ಈ ಚಿಪ್ನ ಕದ್ಕೊಂಡು ಓಡು ಬಂದಿದ್ದೀನಿ. ಓಹೋ, ನಾನು ಬಹಳ ವರ್ಷದಿಂದ ಒಬ್ಬ ಜಾಸೂಸ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಓ ಡಿಟೆಕ್ಟಿವ್, ಮೆತ್ತಗ್ ಮಾತಾಡು. ಇದು ಯಾರಿಗೋ ಗೊತ್ತಾಗ್ಬಾರ್ದು. ಅವರು ಪೊಲೀಸ್ ವೇಷದಲ್ಲಿ ನನ್ನ ಹಿಂಬಾಲಿಸ್ತಾ ಇದ್ದಾರೆ. ಈ ಚಿಪ್ನ ನಿನ್ನ ಹತ್ರ ಇಟ್ಕೋ, ನಾನು ಆಮೇಲೆ ಬಂದು ಇಸ್ಕೋತೀನಿ. ಅರೆ ಅದೇನೋ ಸರಿ ಕಣ್ರಿ, ಆದ್ರೆ ಇದನ್ನ ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತ. ಇರು ಒಂದ್ ನಿಮಿಷ, ನಿನ್ ಶೂ ಕೊಡು. ಎಸ್, ಇವಾಗ ಇದನ್ನ ಹಾಕೋ. ಯಾರಿಗೂ ಗೊತ್ತಾಗೋದಿಲ್ಲ. ಮೊದಲೇ ನೀನು ಟೂರಿಸ್ಟ್ ಇದೆಯಾ, ಆದ್ರಿಂದ ನಿನ್ ಮೇಲೆ ಯಾರು ಅನುಮಾನನೂ ಪಡೋದಿಲ್ಲ. ನೀನ್ ಯಾರಿಗೂ ಹೇಳಕ್ ಹೋಗ್ಬೇಡ, ಇದು ತುಂಬಾ ಟಾಪ್ ಸೀಕ್ರೆಟ್ ಇದೆ. ಯಾರಿಗೂ ಹೇಳಲ್ಲ. ಪತ್ಲು ಬೇಗ ಬಾರೋ ಬೇಗ. ಅಯ್ಯೋ, ಏನಾಯ್ತ ಮೋಟು, ಯಾಕೆ ಕಿರ್ತಾ ಇದೀಯಾ? ಅರೆ ಈ ದೇಶದ ಸೀಕ್ರೆಟ್ ಚಿಪ್ಪು ನನ್ನ ಹತ್ರ ಇದೆ ಕಣೋ. ಹ್ಯಾರಿ ಜಾಸೂಸ್ ಗುಂಡಾಗಳಿಂದ ಬಚಾವ್ ಮಾಡ್ಕೊಂಡು ನನಗ್ ತಂದ್ಕೊಟ್ಟಿದ್ದಾನೆ. ಅದು ನನ್ನ ಹತ್ರ ಇದೆ ಕಣೋ. ಆದ್ರೆ ಈಗ ಗುಂಡಾಗಳು ಪೊಲೀಸ್ ವೇಷದಲ್ಲಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ನಾನೀಗ ಹ್ಯಾರಿಗೆ ಆ ಚಿಪ್ನ ಕೊಡ್ಬೇಕಣೋ. ಅರೆ ನೀವೆಲ್ಲ ಯಾಕೆ ಹಂಗ್ ನೋಡ್ತಿದ್ದೀರ ನನ್ನ? ಅಯ್ಯಮ್ಮ, ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ರಿಯಲ್ ಜಾಸೂಸ್ನ ಭೇಟಿ ಮಾಡಿಲ್ಲ. ಮೊಟು, ನನಗೂ ಅವನ್ನ ಭೇಟಿ ಮಾಡಿಸ್ತೀಯಾ? ಅರೆ ನೀವೆಲ್ಲ ಯಾಕೆ ಹಂಗ್ ನೋಡ್ತಾ ನಿಂತ್ಕೊಂಡಿದ್ದೀರಾ ನನ್ನ? ಹೇಳಿ, ನಿಮ್ಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಗಸಿಟಲ್ಲಮ್ಮ, ನೀನ್ ಆದಷ್ಟು ಬೇಗ ನೋಡ್ತೀನಿ. ಪತ್ತೇದಾರನ್ ಭೇಟಿ ಮಾಡಿಸ್ತಾನ? ಅಯ್ಯೋ ದೇವ್ರೆ, ನಾನು ಹೋಗಿ ಯಾರ ಹತ್ರ ಈ ಚಿಪ್ ಕೊಟ್ಟು ಬಂದಿದ್ದೀನಿ. ಇವನ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದಾನೆ. ಪತ್ತು ಇಲ್ಲಿ ಕೇಳೋ ಪತ್ತು ಇಲ್ಲಿ. ನಾವು ಹೇಗಾದ್ರೂ ಮಾಡಿ ಆ ಬಹದ್ದೂರ್ ಜಾಸೂಸ್ನ ಹುಡುಕ್ಬೇಕಣೋ, ಮತ್ತೆ ಈ ಚಿಪ್ನ ಅವ್ರಿಗೆ ಕೊಡ್ಬೇಕು ಕಣೋ. ಅರೆ ನಾವು ಕೂಡ ಜಾಸೂಸ್ನ ಭೇಟಿ ಮಾಡ್ಬೇಕು. ಅರೆ ಸ್ವಲ್ಪ ಸುಮ್ಮನೆ ನಿಂತ್ಕೋತಿಯಾ? ಅರೆ ಇಷ್ಟರಿ ಹೇಳ ಮೋಟು, ಆ ಚಿಪ್ ಎಲ್ಲಿದೆ ಅಂತ. ಅರೆ ಇಲ್ಲಿ ನೋಡೋ, ಇದ್ರಲ್ಲಿದೆ ಕಣೋ. ಇದ್ರ ಒಳಗಡೆ ಚಿಪ್ ಹಾಕ್ಬಿಟ್ಟಿದ್ದೀನಿ ನಾನು. ಅರೆ ಡಾಕ್ಟರ್ ಅಣ್ಣ, ಬೇಗ ಹದ್ದನ್ನ ಹಿಡಿಬೇಕಣ್ಣ. ಅಯ್ಯೋ, ನೀನ್ ಹೇಳ ತಕ್ಷಣ ಹಾರಕ್ಕೆ ನನ್ನ ಹತ್ರ ಏನ್ ರೆಕ್ಕೆ ಇಟ್ಕೊಂಡಿದ್ದೀನಯ್ಯ. ಡಾಕ್ಟರ್ನ ಬೇಗ ಫ್ಲೈಯಿಂಗ್ ಹೆಲ್ಮೆಟ್ ನ ತೆಗಿರಿ. ಇಲ್ಲ ನೋಡಯ್ಯ, ಬನ್ನಿ ಅದನ್ನ ಫಾಲೋ ಮಾಡೋಣ. ನಾವಿವಾಗ ಹದ್ದನ್ನೇ ಹೆಂಗ್ ಹಿಡಿಯೋದಕ್ಕಾಗುತ್ತೆ? ನಾವು ಹದ್ನ ಬಿಡ್ದಂಗೆ ಫಾಲೋ ಮಾಡ್ಲೇಬೇಕು. ಅದು ನಮ್ಮನ್ನ ನೋಡ್ಬಾರ್ದು. ಅರೆ ಕಡೆಯರ, ನನ್ನ ಹತ್ರ ಒಂದು ಸ್ಪ್ರೇ ಇದೆ ಕಡೆಯ. ಹೌದಾ? ಅದನ್ನ ನಾವು ನಮ್ಮೆಲ್ಲ ಸ್ಪ್ರೇ ಮಾಡ್ಕೊಂಡ್ಬಿಡೋಣ ಕಡೆಯ. ಹಾಗದು ನಮ್ಮನ್ನ ನೋಡಕ್ ಆಗೋದೇ ಇಲ್ಲ. ಈಗೆಲ್ರು ತಮ್ಮ ಹೆಲ್ಮೆಟ್ಗಳನ್ನ ಹಾಕೊಳ್ಳಿ, ಮತ್ತೆ ಹಾರಿ. ಅಲ್ಲ, ಹದ್ದು ಇಲ್ಲಿಗೆ ಏನ್ ಮಾಡಕ್ ಬಂದಿದೆ ಅಂತ? ಅಯ್ಯೋ ನನ್ ಗೆಳೆಯ, ನನ್ಗೇನಯ್ಯ ಗೊತ್ತು. ನಾವೀಗ ಸುಮ್ಮನೆ ರೀ, ಎದುರುಗಡೆ ಅವ್ರು ನಿಂತ್ಕೊಂಡಿದ್ದಾರೆ. ಅಯ್ಯೋ ಯಾಕೆ ಹೆದರಿಕೋತಿ? ಸುಮ್ಮನೆ ರಯ್ಯ, ನಾನು ಹಾಕಿ ಸ್ಪ್ರೇಯಿಂದ ಎಲ್ಲರೂ ಇನ್ವಿಸಿಬಲ್ ಆಗೋಗ್ಬಿಟ್ಟಿದ್ದೀನಿ ಕೊಡ್ರಯ್ಯ. ನೋಡ್ತಾ ಇರು, ಅವ್ರ ಕಡೆಗೆ ನಾವು ಕಾಣಿಸೋದೇ ಇಲ್ಲ. ನಡಿ, ತಲೆ ಕೆಡಿಸ್ಕೊಬೇಡ. ನಡಿ. ಯಾರದು? ಇದೇನಿದು? ಹೊಡೆದಾಕಿ ಎಲ್ಲಾನು. ನಾವ್ ಯಾರ ಕಣ್ಗೂ ಕಾಣಿಸಲ್ಲ, ಆದ್ರೆ ನಿಮ್ಗೆ ಹೆಂಗ್ ಕಾಣಿಸಿದ್ವಿ ಅಂತ. ಮೊದ್ಲು ಬರೀ ಹೆಲ್ಮೆಟ್ ಕಾಣಿಸ್ತಾ ಇತ್ತು, ಈಗ ಎಲ್ಲಾರು ನೀವು ನೀಟಾಗಿ ಕಾಣಿಸ್ತಾ ಇದ್ದೀರಾ.
ಅಯ್ಯೋ ಈ ಸ್ಪ್ರೇ ಎಫೆಕ್ಟ್ ಮುಗ್ದೋಗ್ಬಿಟ್ಟಿದೆ ಅಯ್ಯೋ, ನೀನ- ಈ ಡಾಕ್ಟರ್ ನಂಗೆ ಈ ಕಣಗಾಗಿರಿ ಹಾ. ಹೆಲ್ಮೆಟ್ ಕಾಣಿಸ್ತಾ ಇರಂಗೆ ಯಾಕ್ರಿ ಮಾಡಿಲ್ಲ ನೀವು ಆ? ಹೇ ಸ್ಟಾಪ್. ಇಲ್ಲ ನೋಡಿ ಹ್ಯಾರಿ ಜಾಸಸ್ ಬಂದ್ಬಿಟ್ರು. ಪರವಾಗಿಲ್ಲ ಬಿಡಿ, ನನ್ನ ಶೂ ನಂಗೆ ಸಿಕ್ಬಿಡ್ತಲ್ಲ. ಹ್ಯಾರಿ ಬ್ರದರ್, ಇವರೆಲ್ಲ ಗುಂಡಗಳು ನಮ್ಮೆಲ್ರಿಗೂ ಸಖತ್ ಹೊಡೆದಾಕ್ಬಿಟ್ರು. ಇವಾಗ ಇನ್ನೂ ಹೊಡಿತಾರೆ. ಯಾಕೆ ಸ್ವಾಮಿ? ನಾನು ಈ ಮಾತನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದಕ್ಕೆ ಕೇಳಿದ್ದೆ, ಆದ್ರೆ ನೀನ್ ಇದನ್ನ ನಗರದಲ್ಲೆಲ್ಲ ಸಾರ್ಕೊಂಡ್ ಬಂದ್ಬಿಟ್ಟಿದ್ಯಾ. ಈಗ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ. ಹೊಡಿರಿ ಇವ್ರಿಗೆ. ಏ ಇರಯ್ಯ, ಅಲ್ಲ ನೀವೇನ್ ಜಾಸೂಸ ಅಥವಾ ಕಳ್ರ ಹೇಳಿ? ನಾನು ಇಂಟರ್ನ್ಯಾಷನಲ್ ಡಾನ್ ಹ್ಯಾರಿ. ಈ ದೇಶದ ಪೂರ್ತಿ ಸೀಕ್ರೆಟ್ ಈ ಚಿಪ್ ನಲ್ಲಿದೆ. ನಾನಿದನ್ನ ಕೋಟ್ಯಾಂತರ ರೂಪಾಯಿಗೆ ಸೇಲ್ ಮಾಡ್ತೀನಿ. ಅಲ್ರಿ ನೀವು ಆ ಚಿಪ್ನ ನಮ್ ಕೈ ಯಾಕ್ರಿ ಕೊಟ್ರಿ? ಪೊಲೀಸರು ನನ್ನ ಹಿಂದೆ ಬಿದ್ದಿದ್ರು, ಅದಕ್ಕೇನೆ. ನಾನು ಸಿಗಾಕೊಂಡಿದ್ರು ಕೂಡ ಅವ್ರಿಗೆ ಚಿಪ್ ಸಿಕ್ತಿರ್ಲಿಲ್ವಲ್ಲ, ಅದಕ್ಕೆ. ಅಲ್ಲ ಈ ಹದ್ದನ್ನ ನೀನೇನ್ ಸಾಕಿದ ಹದ್ದ ಹೇಳಿ? ಇದು ರೋಬೋಟಿಕ್ ಹದ್ದು. ಇದು ರಿಮೋಟ್ ಕಂಟ್ರೋಲ್ ಇಂದ ನಡೆಯುತ್ತೆ. ನೋಡ್ರಿ, ಇನ್ನೂ ಸಮಯ ಇದೆ. ದಯವಿಟ್ಟು ಆ ಚಿಪ್ನ ನಮ್ ಕೈ ಕೊಟ್ಬಿಡಿ. ಇಲ್ಲ ಅಂದ್ರೆ ನಮ್ಮ ಮೋಟೋಗೆ ಏನಾದ್ರು ಸೀಟ್ ಬಂದ್ಬಿಟ್ರೆ ಒಬ್ಬೊಬ್ಬರಿಗೂ ಒದೆ ಸಖತ್ತಾಗಿ ಬೀಳುತ್ತೆ. ಹಾ, ನಿಮ್ಮ ರಿಮೋಟ್ ಹದ್ದುಗೂ ರೆಕ್ಕೆ ಪುಕ್ಕ ಎಲ್ಲ ಕಿತ್ತಾಕ್ಬಿಡ್ತಾನೆ. ಇದನ್ನ ಆಮೇಲೆ ಹೊಡೆದಾಕಿವ್ರಂತೆ. ಮೊದಲು ನಿಮ್ಗೆಲ್ಲಾರ್ಗೂ ಕೂಡ ಚೆನ್ನಾಗಿ ಹೊಡಿತೀವಿ ನೋಡಿ. ಅಬ್ಬಾ, ಏನು ಬಡಿ ಬಡಿ. ಅಟ್ಯಾಕ್ ಮಾಡಿ. ಅಯ್ಯಮ್ಮ, ನಾನು ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸರಿ ಹದ್ದಿನ ಕೈಲಿ ಓದೆ ತಿಂತಾ ಇದೀನಿ. ನಾನು ಅಷ್ಟೇನಮ್ಮ. ಈಗ ಹದ್ದು ಅವನಿಗೆ ರಿವರ್ಸ್ ಆಗಿ ಹೊಡೆಯುತ್ತೆ ನೋಡು. ಇಲ್ಲ ಇಲ್ಲ ಇಲ್ಲ. ಕಡ ಇಲ್ಲ, ನಾನು ಕೊಡಲ್ಲ. ನನಗೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ ಅದರಿಂದ. ಕೊಡಲ್ಲ ಅಂದ್ರೆ ಈ ಹದ್ದು ನೀನ್ ಎತ್ಕೊಡೋಗ್ಬಿಟ್ಟು ಯಾವ್ದಾರ ದೂರದಲ್ಲಿರೋ ವಾಲ್ಕನಾಗ ಸಾಕ್ಬಿಡುತ್ತೆ ಅಷ್ಟೇನೆ. ನೋಡು, ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ವಾಲ್ಕನ ಇದೆಯನಯ್ಯ? ಇದೆಯಲ್ಲ, ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿ. ಅರೆ ನಾನ್ ಯಾಕೆ ಕೇಳಿದೆ ಇದನ್ನ? ಈಗ ಚಿಪ್ ಕೊಡ್ತೀಯೋ ಇಲ್ವಾ? ಅರೆ ಕೊಡ್ತೀನಪ್ಪ, ತಗೋ ಇದನ್ನ. ಇವಾಗ ಬಿಟ್ಬಿಡು. ಚಿಪ್ ಕೊಟ್ಟಲ್ಲ ನಿನಗೆ. ಬಿಟ್ಬಿಡಿ ನನ್ಗ. ಬಿಟ್ಬಿಡು ನನ್ನ. ಅಯ್ಯೋ ನನ್ ಬಿಡು. ಪೊಲೀಸರು ಎಲ್ಲಿಂದ ಬಂದ್ರು? ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜಾಲು ಇಂಪಾಸಿಬಲ್. ಪೊಲೀಸ್ ಇಸ್ ಆಲ್ವೇಸ್ ಆನ್ ಡ್ಯೂಟಿ. ಪೊಲೀಸ್ ಇಸ್ ನೆವರ್ ಆಫ್ ಡ್ಯೂಟಿ. ನಾನು ನನ್ನ ಕರ್ತವ್ಯನ ಮಾಡಿಬಿಟ್ಟಿದ್ದೆ. ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಇಷ್ಟು ಖತರ್ನಾಕ್ ಡಾಕುನ ನಮ್ಗೆ ಹಿಡ್ಕೊಟ್ಟಿದ್ದೀರಾ. ನಡೀರಿ ಹೊರಗಡೆ ಹೋಗಿ ಗಾಳಿಪಟ ಹಾರಿಸೋಣ. ಅರೆ ನಂಗೆ ಹಸುವಾಗ್ತಿದೆ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ಗಾಳಿಪಟ ಆರಿಸ್ಬೇಕು ಅಂತಿದ್ಯಲ್ಲ. ಅಲ್ದೆ ಇಲ್ಲಿ ಗಾಳಿಪಟ ಎಲ್ಲಿದೆ ಹೇಳೋ? ಪಟ ಅಂದ್ರೆ ಬರೀ ಗಾಳಿಪಟನೇ ಅಲ್ಲ, ಹದ್ದು ಆಗುತ್ತೆ ಕಣೋ. ಬಾ, ಈ ರಿಮೋಟ್ ಇಂದ ಅದನ್ನ ಹಾರಿಸ್ಬಿಡೋಣ. ಓಕೆ. ಇಲ್ಲ ಬಿಟ್ಬಿಡು ನಮ್ಮನ್ನ. ಬಿಟ್ಬಿಡು ನಮ್ಮನ್ನ. ಬಿಡು ನಮ್ಮನ್ನ. ಬಿಟ್ಬಿಡು. ಹೋಗು, ಬಿಟ್ಬಿಡು ನಮ್ಮನ್ನ. ನಾನು ಯಾಕೆ ಈ ಮನುಷ್ಯನ ಸೆಲೆಕ್ಟ್ ಮಾಡ್ಕೊಂಡೆ? ಅರೆ ಮನುಷ್ಯನ್ ಯಾಕೆ ಮಾತಾಡಿಸ್ದೆ ನಾನು? Watch India's largest kids library only on Jio Hotstar. Download the app now.